ಕಲ್ಯಾಣ ಕರ್ನಾಟಕ ಒಂದು ಲೆಕ್ಕದಲ್ಲಿ ಅಸ್ತವ್ಯಸ್ತಗೊಂಡಿದೆ. ಮಹಾಪ್ರವಾಹಕ್ಕೆ ಅಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಬೆಳೆದಿರುವಂಥ ಬೆಳೆ ನೀರು ಪಾಲಾಗಿದೆ, ಕೊಳತು ಹೋಗಿದೆ. ಕೆಲವು ಕಡೆಗಂತೂ ಬಿಡಿ, ಕೆಲವು ಕಡೆಗೆ ಈ ಬೀಜಗಳೆಲ್ಲವೂ ಕೂಡ ಮೊಳಕೆ ಹೊಡೆದಿವೆ ಅಂತ ಒಂದು ಸ್ಥಿತಿ ಉದ್ಭವ ಆಗಿದೆ. ಇದೆಲ್ಲದರ ಜೊತೆಗೆ ಈ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಸಾಗ್ತಾ ಇದೆ. ಮುಖ್ಯಮಂತ್ರಿಗಳು ಎಲ್ಲ ಕಡೆಗೆ ಹೋಗಿ ಈ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಎಲ್ಲೆಲ್ಲಿ ಏನೇನು ನಷ್ಟ ಆಗಿದೆ ಅದೆಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕೊಂಡ್ಬಂದಿದ್ದಾರೆ. ಆದರೆ BJPಯವರು ಇನ್ನೊಂದು ರೌಂಡ್ ಹೋಗಿದ್ದಾರೆ. ಅಲ್ಲಿ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾಲಿಟಿಕ್ಸ್ ನಡೀತಾ ಇದೆ. ಯಾವ್ಯಾವ ನಾಯಕರು ಏನೇನು ಹೇಳ್ತಾ ಇದ್ದಾರೆ, ಸ್ಥಿತಿಗತಿಗಳು ಏನಿದೆ, ಬನ್ನಿ ನೋಡೋಣ. ಮೊನ್ನೆ ಸಿಎಂ ವೈಮಾನಿಕ ಸಮೀಕ್ಷೆ, ಇಂದು ಬಿಜೆಪಿ ಹಾನಿ ಪರಿಶೀಲನೆ. ರೈತರ ಪಾಲಿಗೆ ಸರ್ಕಾರ ಸತ್ತೋಗಿದೆ, ಆರ್ ಅಶೋಕ್ ಆಕ್ರೋಶ. ಸರ್ಕಾರ ರೈತರ ಪಾಲಿಗೆ ಸತ್ತೋಗಿದೆ. ಆರ್ಎಸ್ಎಸ್ನವರು ಹೇಳಿಕೊಡ್ತಿದ್ದಾರೆಂದು ಸಿಎಂ ಸಿದ್ದರಾಮಯ್ಯ ಕೌಂಟರ್. RSS ನವರು ಹೇಳ್ಕೊಟ್ಟದ್ದು ಮಾತಾಡೋದು. ಮಹಾರಾಷ್ಟ್ರದಲ್ಲಿ ಮಳೆ, ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ. ಮಹಾಪ್ರವಾಹದ ಹೊಡೆತಕ್ಕೆ ಇಡೀ ಕಲ್ಯಾಣ ಕರ್ನಾಟಕವೇ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಪ್ರವಾಹಕ್ಕೆ ಬೆಳೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಅಪಾರ ಪ್ರಮಾಣದ ಹಾನಿಯಾಗಿದೆ. ಜನರು ಬೀದಿಗೆ ಬಿದ್ರೆ ಅನ್ನದಾತ ಕಂಗಾಲಾಗಿದ್ದಾನೆ. ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ನಾಶದಿಂದ ಕಣ್ಣೀರು ಹಾಕುವಂತಾಗಿದೆ. ರೈತರ ಸಂಕಷ್ಟ ಅರಿತ ಸಿಎಂ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ವೈಮಾನಿಕ ಸಮೀಕ್ಷೆ ಮಾಡಿದ್ರು, ಹಾನಿ ಪ್ರದೇಶವನ್ನ ವೀಕ್ಷಣೆ ಮಾಡಿದ್ರು. ಆದ್ರೆ ಇದೀಗ ಖುದ್ದು ಬಿಜೆಪಿ ನಾಯಕರೇ ಅನ್ನದಾತನ ಬಳಿ ಬಂದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಜಮೀನಿನಲ್ಲಿ ನಾಶವಾದ ಬೆಳೆಗಳನ್ನ ಹಿಡಿದು ರೈತರ ಸಂಕಷ್ಟವನ್ನ ಆಲಿಸಿದೆ. ಮೊದಲಿಗೆ ಬೆಳಗಾವಿಯ ಬೈಲಹೊಂಗಲ ಕ್ಷೇತ್ರದ ನೇಸರಗಿ ಗ್ರಾಮಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ಬಳಿಕ ಹಿರೇಬಾಗೇವಾಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ಕೊಟ್ಟು ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಿದ್ರು. ಸಿದ್ದರಾಮಯ್ಯ ಪಲಾಯನ ಸಿಎಂ ಅಂತ ಆರ್ ಅಶೋಕ್ ರೋಷಾವೇಶಗೊಂಡ್ರು. ಸಿದ್ದರಾಮಯ್ಯನವರು ಇಲ್ಲಿ ಬಂದು ಈ ನೀರಲ್ಲಿ ನಿಂತ್ಕೊಬೇಕು. ನೀರಲ್ಲಿ ನಿಂತರೆ ಅವ್ರಿಗೆ ಆ ಕಷ್ಟ ಅರ್ಥ ಆಗ್ತದೆ. ಮತ್ತೆ ಜನ ಇಲ್ಲಿ ಬರಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಬರಕ್ಕೆ ಬಿಡಲ್ಲ. ದಾರಿ ಇದ್ದಕ್ಕೂ ಅವ್ರಿಗೆ ಗೆರಾವಾಗ್ತಾರೆ. ಆ ಗೆರಾವ್ ತಪ್ಪಿಸ್ಕೊಳಕ್ಕೋಸ್ಕರ ಉದ್ಘಾಟನೆ ಮಾಡಿ ಹಂಗೆ ಫ್ಲೈಟಲ್ಲಿ ಹೊರಟೋಗ್ತಾರೆ. ಅವರು ಮೋಸ್ಟ್ಲಿ ಅವರು ಎಲ್ಲೂ ಭೇಟಿ ಮಾಡಲ್ಲ. ಯಾಕೆಂದ್ರೆ ಅವ್ರ ಹತ್ರ ಹಣ ಇಲ್ಲ. ಹಣ ಇಲ್ಲದೆ ಬಂದು ಬಿರಿಕೈಯಲ್ಲಿ ಬಂದು ಆಶ್ವಾಸನೆ ಕೊಟ್ಟರೆ ಜನ ಚೀಮಾರಿ ಆಗ್ತಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕುವಂಥದ್ದು ಆ ಪರಿಸ್ಥಿತಿ ಬೆಳೆದ ಬೇಡ ಅಂತೇಳಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಓಡೋಗೋದು ಸಿಎಂ, ಪಲಾಯನದ ಸಿಎಂ. ದಮ್ಮಿದ್ದಿದ್ರೆ ಅವರು ರೈತರ ಕಷ್ಟಕ್ಕೆ ಬಂದು ಸ್ಪಂದನೆ ಮಾಡಬೇಕಾಯ್ತು. ಇಲ್ಲಿ ಬರ್ತಾ ಇಲ್ಲ ಅಂದರೆ ಅವರು ಭಯ ಬಿದ್ದು ಬರ್ತಾ ಇಲ್ಲ. ಇದಿಷ್ಟೇ ಅಲ್ಲ, ಆರ್ ಅಶೋಕ್ ಅಂತೂ ರೈತರ ಪಾಲಿಗೆ ಸರ್ಕಾರ ಸತ್ತೋಗಿದೆ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ RSSನವರು ಹೇಳಿಕೊಟ್ಟಿರೋದನ್ನೇ ಹೇಳ್ತಿದ್ದಾರೆ ಅಂದ್ರು. ಇಡೀ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ರೈತರ ಪಾಲಿಗೆ ಸತ್ತೋಗ್ಬಿಟ್ಟಿದೆ. ಈಗ ಒಬ್ಬ ಮಂತ್ರಿನೂ ಕೂಡ ಇಲ್ಲಿಗೆ ಭೇಟಿ ಮಾಡಿದ್ದಾರೆ. ಇಷ್ಟೊತ್ತಿಗೆ ಈಗಾಗಲೇ ಜನರಿಗೆ ಸಾಂತ್ವನ ಹೇಳಬೇಕಾಯಿತು. ಅವ್ರಿಗೆ ಪರಿಹಾರ ಕೊಡೋಕ್ಕೆ ಎಷ್ಟು ಕೊಡ್ತೀರಿ, ಏನಾದರೂ ಕೊಡ್ತೀರಿ ಅಂದಿರ ಅವರು ಸಮಾಧಾನವಾಗಿರ್ತಾರೆ. ಅಶೋಕ ಅವ್ರ ಪಾಪ ಏನು ಗೊತ್ತಿಲ್ಲ, ಏನೋ RSS ನವ್ರು ಹೇಳ್ಕೊಟ್ಟದ್ದು ಮಾತಾಡ್ತಾರೆ. ಪಕ್ಷ ನಾಯಕ ಇರ್ಬೋದಪ್ಪ, RSS ನವ್ರು ಹೇಳ್ಕೊಟ್ಟದ್ದು ಮಾತಾಡೋದು. ಅವರೇ ಹೇಳ್ಕೊಡೋದು ದಿನ, ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಆರ್ ಅಶೋಕ್ ರೈತನೇ ಅಲ್ಲ, ಬೆಂಗಳೂರಿನವನು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ರೈತ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ಅವ್ನು ರೈತನಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ರೈತರು ಸಂಕಷ್ಟದಲ್ಲಿದ್ರು ನೋಡ್ಕೊಂಡು ಇರಬೇಡಿ ಅಂತ ಸಿಟಿ ರವಿ ಕಿಡಿಕಾರಿದ್ರು. ಸರ್ಕಾರ ಇದ್ದು ಸತ್ತಂತೆ ಅಂತ ಎನ್ ರವಿಕುಮಾರ್ ಸಿಡಿದಿದ್ರು. ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ರೈತರ ಸಂಕಷ್ಟಕ್ಕೆ, ಜನರ ಸಂಕಷ್ಟಕ್ಕೆ ಸ್ಪಂದಿಸಿ, ಅವರ ಕಷ್ಟದ ನೆರವಿಗೆ ಬನ್ನಿ. ಈ ಸರ್ಕಾರ ಇದ್ದೂ ಕೂಡ ಸತ್ತಂತೆ ಇದೆ. ಈಗ ನೋಡಿ, ಈಗ ತಾನೇ ನಾವು ಕ್ಯಾರೆಟ್ ಬೆಳೆ ಹೆಂಗೆ ಹಾಳಾಗಿದೆ ಅದನ್ನು ನೋಡ್ಕೊಂಡು ಬಂದ್ವಿ. ಈಗ ಇಲ್ಲಿ ಸೋಯಾಬೀನ್ ಕತೆ ನೋಡ್ತಾ ಇದ್ದೀವಿ. ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿದೆ ಅಂತ ಆರ್ ಅಶೋಕ್ ಹೇಳಿದ್ರು. ಇದಕ್ಕೆ ಗರಂ ಆದ ಸಚಿವ MB ಪಾಟೀಲ್ ದೆಹಲಿಗೆ ಹೋಗಿ ಪರಿಹಾರ ಕೇಳೋ ತಾಕತ್ತಿಲ್ಲ ಅಂದ್ರು. ಈ ರಾಜ್ಯ ಸರ್ಕಾರ ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗೋಗಿದೆ.
ಇದಕ್ಕೆ ಮಳೆ ಬರೋದೂ ಗೊತ್ತಾಗಲ್ಲ, ಬಿಸಿಲು ಬರಗಾಲ ಬರೋದು ಗೊತ್ತಾಗಲ್ಲ. ಡೆಲ್ಲಿಗೆ ಹೋಗ್ಲಿ, ಅವ್ರು ಡೆಲ್ಲಿಗೆ ಹೋಗುವಂಥ ತಾಕತ್ತೂ ಇಲ್ಲ, ಆ ಧೈರ್ಯನೂ ಇಲ್ಲ. ಹೆದರ್ಕೋತಾರೆ, ಡೆಲ್ಲಿಗೆ ಹೋದ್ರೆ ಏನಾಗಿತ್ತಪ್ಪ ನಮ್ಗೆ ಏನು ಬೈಕ್ ಕಳಿಸ್ತಾರೋ ಅಂತೇಳಿ ಇಲ್ಲೇ ಸುಮ್ಮನೆ ಸುತ್ತಾಡೋದು. ಉತ್ತರ ಕರ್ನಾಟಕದ ನಾನಾ ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿದೆ. ನಮ್ಮ ಸಂಕಷ್ಟ ಆಲಿಸಿ ಅಂತ ರೈತರು ತಮ್ಮ ಅಳಲು ತೋಡಿಕೊಳ್ತಿದ್ದಾರೆ. ರಾಜಕೀಯ ಬಿಟ್ಟು ನಮ್ಮ ಕಷ್ಟ ಆಲಿಸಿ ಅಂತ ಒತ್ತಾಯಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.